ವೆಲ್ಕಮ್ ಟು ನ್ಯೂ ವಿಡಿಯೋ ಗಾಯ್ಸ್. ಇವತ್ತು ನಾನು ನಿಮ್ಗೆ ಒಂದು ನಮ್ಮ ಊರಲ್ಲಿ ಒಂದು ಅದ್ಭುತವಾದ ದೇವಸ್ಥಾನನ ತೋರಿಸ್ಬೇಕು. ಏನಕ್ಕಪ್ಪ ಅಂದ್ರೆ ಶನಿವಾರ ಬತ್ತು ಅಂದ್ರೆ ನಮ್ಗೆ ತುಂಬಾ ಪವರ್ಫುಲ್ ಅದು ದೇವಸ್ಥಾನ. ನಮ್ಗೆ ಊರಿಂದ ಹೊರಗಡೆ ಒಂದು ತಾಯಿ ಕಾಯ್ತಾ ಇದ್ರೆ, ಊರಿಂದ ಆಚೆ ಒಬ್ಬ ನಮ್ಮ ಭಕ್ತ ಹನುಮಂತ ಇರ್ತಾರೆ. ಬನ್ನಿ ಇವತ್ತು ಅವರು ಯಾರು ಅಂತ ತೋರ್ಸ್ಕೊಡ್ತೀನಿ, ಎಲ್ಲಿ ಎಂದು ದೇವಸ್ಥಾನ ಅಂತ. ನಮ್ ಕೇರಳವ್ರವ್ರು ಗೊತ್ತೇ ಇರುತ್ತೆ, ಬೇರೆಯವ್ರಿಗೆ ಯಾರಿಗೂ ಗೊತ್ತಿರಲ್ಲ ಅಲ್ವಾ ತುಂಬಾ ಜನಕ್ಕೆ. ನಮ್ಮ ಹೊಳೆ ಪಕ್ಕದಲ್ಲಿ ಇರುವಂತ ನಮ್ಮ ಆಂಜನೇಯ ಸ್ವಾಮಿನ ಇವತ್ತು ನಾನು ನಿಮ್ಗೆ ದರ್ಶನ ಮಾಡ್ಸಕ್ ಹೋಗ್ತಾ ಇದೀನಿ. ಬನ್ನಿ ನೋಡೋಣ ಇವತ್ತು ನಮ್ಮ ಆಂಜನೇಯ ಸ್ವಾಮಿ ಅಲಂಕಾರ ಹೇಗಿರುತ್ತೆ. ಇವತ್ತು ಶನಿವಾರ ಆಗಿರೋದ್ರಿಂದ ಬನ್ನಿ ನೋಡೋಣ ಎಲ್ಲ ಯಾವ ರೀತಿ ಇರುತ್ತೆ ಏನು ಅಂತ ಗೊತ್ತಾಗುತ್ತೆ. ಇವಾಗ ಹೋಗ್ತಾ ಇದೀನಿ, ಸದ್ಯಕ್ಕೆ ನೋಡ್ಬೋದು. ಬನ್ನಿ ನಮ್ಮ ಆಂಜನೇಯ ಸ್ವಾಮಿ ಮತ್ತೆ ಅರ್ಕೇಶ್ವರ ಸ್ವಾಮಿ ದೇವಸ್ಥಾನದ ಒಂದು ರೌಂಡ್ ಹಾಗೆ ತೋರಿಸ್ಕೊಡ್ತೀನಿ. ಇವಾಗ ನಾನು ಕಂಟೇನಹಳ್ಳಿ ನಮ್ಮ ರೈಲ್ವೆ ಸ್ಟೇಷನ್ ಏನ್ ನೋಡ್ತಾ ಇದೀರಿ, ಇದ್ ಬಂದು ರೈಲ್ವೆ ಸ್ಟೇಷನ್ ನೋಡಿ. ಅಲ್ಲಿ ಟ್ರೈನ್ ಬತಾದೆ, ಕಾಣಲ್ಲ ನಿಮ್ಗೆ ಅಷ್ಟು ಇದಾಗಿ. ಬನ್ನಿ ಹೋಗೋಣ ಇವಾಗ. ಈ ರೋಡ್ ನೋಡಿ, ಇದು ಬಂದು ಕಂಟೇನಹಳ್ಳಿ ರೋಡ್. ಇದು ಅಂದ್ರೆ ಮೂಡ್ಲು ಕೊಪ್ಪಳಿಗೆ ಹೋಗೋ ಅಂತ ರೋಡ್ ಅಲ್ಲಿ ನಮ್ಗೆ ಈ ಕಡೆ ಹತ್ರ ಆಗಿರೋದ್ರಿಂದ ನಾವು ಹಿಂಗೆ ಹೋಯ್ತಿವಿ. ನೋಡಿ ರೋಡ್ ಯಾವ ರೀತಿ ಇದೆ ಅಂತ. ಮೊದ್ಲು ಇಲ್ಲಿ ರೋಡ್ ಚೆನ್ನಾಗಿತ್ತು, ಅದೇನು ಗೊತ್ತಾ ಎಲ್ಲ ಕಿತ್ತೋಗದೆ ನೋಡಿ ಇಲ್ಲಿ. ಅಯ್ಯಪ್ಪ, ಇವಾಗ ಹೋಗ್ತಾ ಹೋಗ್ತಾ ನಮ್ಮ ಕೇರಳದಲ್ಲಿ 2 ಹನುಮಂತನ ದೇವಸ್ಥಾನ ಇವೆ. ಒಂದು ಆಂಜನೇಯ ಬ್ಲಾಕಲ್ ಐತೆ, ಇನ್ನೊಂದು ಹೇಳಿದ್ನಲ್ಲ ಊರಿಂದ ಹೊರಗಡೆ ಅಂದ್ರೆ ಹೊಳೆ ಪಕ್ಕದಲ್ಲೇ ದೇವಸ್ಥಾನ ಇರೋದು. ಬನ್ನಿ ಇವಾಗ ನಾವು ತೋರಿಸ್ತಾ ಇರೋದು ನಿಮ್ಗೆ ಹೊಳೆ ಪಕ್ಕದಲ್ಲಿರುವಂತ ಆಂಜನೇಯನ. ತುಂಬಾ ಪವರ್ಫುಲ್ ಆಂಜನೇಯ. ನಮ್ಮ ಊರಿನ ಒಳಗಡೆ ಇರೋ ಆಂಜನೇಯ ಬ್ಲಾಕಲ್ಲಿ ಅದ್ದೂರಿಯಾಗಿ ಹನುಮಂತೋತ್ಸವ ಮಾಡ್ತಾರೆ. ಅದು ಅದ್ದೂರಿ ಗ್ರ್ಯಾಂಡು. ಬನ್ನಿ ಇವಾಗ ಹೋಗೋಣ ಅಲ್ಲಿಗೆ, ತೋರಿಸ್ತಾ ಹೋಗ್ತೀನಿ ಒಂದೊಂದಾಗಿ. ಈ ರೋಡಲ್ಲಿ ಬರೋದು ಅಂದ್ರೆ ದೊಡ್ಡ ಹಿಂಸೆ ನೋಡಿ. ಇಲ್ಲಿ ಎಲ್ಲ ಕಿತ್ತೋಗದೆ. ಊರ ಯಾರೋ ನೋಡಿ ಇಲ್ಲಿ ಟಿಲ್ಲರ್ನ ತಗೊಬಂದು ಇಲ್ಲಿ ಮಧ್ಯದಲ್ಲಿ ನಿಲ್ಸ್ಕೊಂಡವ್ರೆ. ಒಂದಿನ ಟಿಲ್ಲರ್ ಓಡಿಸ್ಬೇಕು ಅಂತ ಆಸೆ, ಓಡಿಸು ಮಾದುವೆ ಒಂದಿನ ಹೇಗಿರುತ್ತೆ ಅಂತ. ಒಂದು ಎಕ್ಸ್ಪೆರಿಮೆಂಟ್ ಮಾಡ್ಬೇಕು ಎಲ್ಲಾನು ಜೀವನದಲ್ಲಿ. ನಿಮ್ಮೂರಲ್ಲಿ ಯಾವ ದೇವಸ್ಥಾನ ತುಂಬಾ ಫೇಮಸ್ ಮತ್ತೆ ಪವರ್ಫುಲ್ ಅನ್ನೋದೊಂದು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ನೋಡೋಣ, ಗೊತ್ತಾಗುತ್ತೆ. ನಮ್ಮ ಕೇರಳದಲ್ಲಿ ಪುರಾತನ ದೇವಸ್ಥಾನ ಅಂದ್ರೆ ಹಳೆ ಎಡ್ತೋರೆ ಒಂದೈತೆ, ಇನ್ನು ಸುಮಾರು ಇದೆ ದೇವಸ್ಥಾನಗಳು. ಆಮೇಲೆ ರಾಘವೇಂದ್ರ ಮಠ ಐತೆ, ತೋಪಮ್ಮ ತಾಯಿ ದೇವಸ್ಥಾನ ಐತೆ, ಮಹದೇಶ್ವರನ್ ದೇವಸ್ಥಾನ ಐತೆ, ಇನ್ಯಾವುದು ಸಾಯಿಬಾಬನ್ ದೇವಸ್ಥಾನ ಐತೆ. ಸಾಯಿಬಾಬನ್ ದೇವಸ್ಥಾನ ಒಂದಿನ ನಿಮ್ಗೆ ವಿಡಿಯೋನ ತೋರಿಸ್ತೀನಿ. ಅದು ಸ್ಕೂಲ್ ಪಕ್ಕದಲ್ಲಿ ಕಟ್ಟಿ ಆ ದೇವಸ್ಥಾನದಲ್ಲಿ ಪ್ರತಿ ಗುರುವಾರ ಪ್ರಸಾದ ಇರ್ತದೆ. ಅದನ್ನ ಒಂದಿನ ಹೋಗಿ ತೋರಿಸ್ತೀನಿ ನಿಮ್ಗೆ, ಆ ದೇವಸ್ಥಾನ ಹೇಗಿದೆ ಅಂತೆಲ್ಲ. ಬನ್ನಿ ಇವಾಗ ಸದ್ಯಕ್ಕೆ ನಾವು ಆಂಜನೇಯ ಸ್ವಾಮಿ ದರ್ಶನ ಮಾಡೋಣ, ಹೋಗೋಣ ಇವಾಗ ಬನ್ನಿ. ನೋಡಿ ನಮ್ಮ ಕೇರಳ ಹಳೆ ರೈಲ್ವೆ ಸ್ಟೇಷನ್ ಇಲ್ಲೇ ಇದ್ದಿದ್ದು, ಈಗ ದಟ್ಟ ಕಾಡು. ಅಂದ್ರೆ ಒಂದು ಸಿಂಪಲ್ ಆಗಿ ಕಾಡು ರೀತಿ ಇದೆ. ವ್ಯೂ ಮಾತ್ರ ಅದ್ದೂರಿಯಾಗಿ ಕಾಣಿಸ್ತಿದೆ ನನ್ಗಂತೂ. ನಿಮ್ಗೆ ಕಾಣಿಸ್ತಿದೆ ಗೊತ್ತಿಲ್ಲ ಫೋನಿಂದ, ನನ್ಗಂತೂ ಸೂಪರ್ ಆಗಿ ಕಾಣಿಸ್ತಿದೆ. ಹಳೆ ರೈಲ್ವೆ ಸ್ಟೇಷನ್ ಎಲ್ಲ ಮನೆಗಳಾಗ್ಬಿಟ್ಟವೆ ಈಗ. ಅದನ್ನು ವಿಡಿಯೋ ಮಾಡಿದೀನಿ, ಹೋಗಿ ನೋಡಿ, ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಸಿಗುತ್ತೆ. ಆಮೇಲೆ ಏನು ಅಂತಂದ್ರೆ, ಈ ಕಷ್ಟಪಟ್ಟು ವಿಡಿಯೋ ಮಾಡೋರ್ಗೆ ಯಾರು ಸಪೋರ್ಟ್ ಮಾಡಲ್ಲ. ಹೆಂಗೋ ಮಾಡೋರ್ಗೆ ಮಿಲಿಯನ್ ಗಟ್ಲೆ ವ್ಯೂಸ್ ಹೋಯ್ತವೆ, ಫಾಲೋವರ್ಸ್ ಬರ್ತಾರೆ. ಅದೇ ಕಷ್ಟಪಟ್ಟು ವಿಡಿಯೋ ಮಾಡೋ ಅಂತವ್ರಿಗೆ ಏನು ಪ್ರಯೋಜನ ಇಲ್ಲ. ಹೇಳ್ಬೋದು, ಈಗ ಒಂದು ತಪ್ಪು ಅಕಸ್ಮಾತ್ ಅವರು ವಿಡಿಯೋದಿಂದ ಏನಾದ್ರು ಒಂದು ತಪ್ಪತ್ತೆ ಇದ್ರೆ ಅದನ್ನು ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಬೋದು, ಈ ರೀತಿ ಅಲ್ಲ ಈ ರೀತಿ ಮಾಡಿ ಅಂತ. ಅದನ್ನು ಜನ ಹೇಳಲ್ಲ, ಅವರು ಕಿತ್ಕೊಳ್ಳಲ್ಲ. ನಮ್ಮಂತ ಮಿಡಲ್ ಕ್ಲಾಸ್ ಅಲ್ಲಿ ವಿಡಿಯೋ ಮಾಡೋ ಅಂತವ್ರು ಸಪೋರ್ಟ್ ಯಾರು ಕೊಡಲ್ಲ. ಏನಪ್ಪಾ ಮಾಡೋದು ಹಿಂಗಾದ್ರೆ. ಆದ್ರೂ ಅದು ಛಲ ಬಿಡದೆ ಒಂದಲ್ಲ ಒಂದಿನ ಸಕ್ಸಸ್ ಸಿಗುತ್ತೆ ಅನ್ನೋದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದೀವಿ. ನೋಡೋಣ ಯಾವ ರೀತಿ ಸಕ್ಸಸ್ ನಿಮ್ಮಿಂದ ಸಿಗುತ್ತೆ ಅಂತ ಗೊತ್ತಾಗುತ್ತೆ. ಈಗ ಸದ್ಯಕ್ಕೆ ಅರ್ಕೇಶ್ವರ ದೇವಸ್ಥಾನದ ಹತ್ರ ಬಂದ ನೋಡಿ. ಇಲ್ಲಿಂದ ಕಾಣಿಸುತ್ತೆ ನಮ್ಮ ಅರ್ಕೇಶ್ವರ ಸ್ವಾಮಿ ದೇವಸ್ಥಾನ. ಎಲ್ಲ ಲೈಟ್ ಎಲ್ಲ ಹಾಕೋರೆ, ಏನಕ್ಕೆ ಅನ್ನೋದು ಗೊತ್ತಿಲ್ಲ. ಹಬ್ಬನೂ ಮುಗೀತು, ಜಾತ್ರೆನೂ ಮುಗೀತು, ಏನಕ್ಕೆ ಹಾಕೋರೆ ಇಲ್ಲಿ ಅನ್ನೋದು ಮಾತ್ರ ನನಗಂತೂ ಗೊತ್ತಿಲ್ಲ. ಬನ್ನಿ ನೋಡೋಣ. ಹೋಗಿ ಈಗ ಆಂಜನೇಯ ಸ್ವಾಮಿ ದರ್ಶನ ಮಾಡೋಣ ಫಸ್ಟು.
ಇದೇ ನೋಡಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಈಗ. ನೋಡಿ ಹೆಂಗೈತೆ ರೋಡು. ಇಲ್ಲಿಂದ ರೈಟ್ ತಗೊಂಡ್ರೆ ಆಂಜನೇಯ ಸ್ವಾಮಿ ದರ್ಶನ ಮಾಡಕ್ ಹೋಗ್ತೀವಿ. ಅಲ್ಲಿ ಆಂಜನೇಯ ಸ್ವಾಮಿ ದರ್ಶನಕ್ಕೆ ಹೋಗ್ತಾ ಇದೀವಿ. ಬನ್ನಿ ಅಲ್ಲಿ ಹೋಗ್ಬಿಟ್ಟು ಸಿಗೋಣ ಇವಾಗ. ಇದೇ ನೋಡಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಒಳ್ಳೆ ಇದೇ ಒಳ್ಳೆ. ದರ್ಶನ ಎಲ್ಲ ಮಾಡಿ ಇವಾಗ ಹೋಗ್ತಾ ಇದೀವಿ. ನಮ್ಮ ಅರ್ಕೇಶ್ವರ ಸ್ವಾಮಿ ಒಂದು ದೇವಸ್ಥಾನನ ರೌಂಡ್ ಹಾಕಿಸ್ತೀನಿ ಬನ್ನಿ ಇವಾಗ. ಅರ್ಕೇಶ್ವರ ಸ್ವಾಮಿ ದೇವಸ್ಥಾನ ಹೇಗಿದೆ ಅಂತ ಒಂದು ರೌಂಡು. ಇಲ್ಲಿ ಭಾರಿ ಹಿಂಸೆ, ಇಲ್ಲಿ ಅತ್ತಾಗಿತ್ತಾಗ ನೋಡ್ಕೊಂಡು ಓಡಾಡಬೇಕು, ಇಲ್ಲ ಅಂದ್ರೆ ಪೋಣಿಸ್ಕೊಳಕ್ ಗ್ಯಾರಂಟಿ ನಾವು ತಿರುಗಿ ನೋಡ್ಲಿಲ್ಲ ಅಂದ್ರೆ. ಏನಿಲ್ಲಿ ಇವತ್ತು ಎಲ್ಲ ಲೈಟ್ ಎಲ್ಲ ಹಾಕೋರಲ್ಲ. ಜಾತ್ರೆನೂ ಮುಗ್ದೋಯ್ತು, ಆದ್ರೂ ಹಾಕೋರೆ ಏನು ಅನ್ನೋದು ಗೊತ್ತಿಲ್ಲ. ನೋಡಿ ನಮ್ಮ ಅರ್ಕೇಶ್ವರ ಸ್ವಾಮಿ ದೇವಸ್ಥಾನ ಹೇಗೆ ಕಾಣಿಸ್ತಿದೆ ಅಂತ. ಸಕ್ಕತ್ತಾಗೈತೆ ಅರ್ಕೇಶ್ವರ ಸ್ವಾಮಿ ದೇವಸ್ಥಾನ ಮಾತ್ರ. ನೋಡಿ ಎಲ್ಲ ಹೊತ್ತಾಗಿ ಮಾಡಿರೋ ಅಂಥದ್ದು. ನೋಡಿ ನೀರೇ ಇಲ್ಲ, ಎಲ್ಲ ಖಾಲಿ. ನೀರಿಲ್ಲ ನೀರಿಲ್ಲ ನೀರಿಲ್ಲ, ಎಲ್ಲ ಮುಗ್ದೋಗದೆ ನೀರು. ನೋಡಿ ಇದೆ ಅರ್ಕೇಶ್ವರ ಸ್ವಾಮಿ ದೇವಸ್ಥಾನ. ನೋಡಿ ಹೇಗೆ ಕಾಣಿಸ್ತಿದೆ ಅಂತ ನಮ್ಮ ಅರ್ಕೇಶ್ವರ ಸ್ವಾಮಿ. ಈ ದೇವಸ್ಥಾನದ ವಿವರಣೆ ಬೇಕು ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಆಲೇ ಅಪ್ಲೋಡ್ ಮಾಡಿರ್ತೀವಿ, ಹೋಗಿ ನೋಡಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಬನ್ನಿ ಇವಾಗ ದೇವರ ದರ್ಶನ ಮಾಡಿಸ್ತೀನಿ ಇವಾಗ. ಪುರಾತನ ಕಾಲದ್ದು ದೇವಸ್ಥಾನ ನೋಡಿ. ಎಂಟ್ರಿ ಆಯ್ತಿದಂಗೆ ಫಸ್ಟ್ ಆಂಜನೇಯ ಸಿಗುತ್ತೆ, ಅದಾದಮೇಲೆ ವಿಘ್ನ ವಿನಾಯಕ. ಬನ್ನಿ ಇವಾಗ ಒಳಗಡೆ. ನೋಡಿ ಹೇಗಿದೆ ಸಂಪಿಗೆ ಮರ, ಈ ಕಡೆ ಬಿಲ್ಪತ್ರೆ ಮರ. ಬನ್ನಿ ಇವಾಗ ಒಳಗಡೆ ಹೋಗೋಣ. ನೋಡಿ ಬಸವಣ್ಣ, ನೋಡಿ ಬಸವಣ್ಣ ಅರ್ಕೇಶ್ವರ. ನೋಡ್ಬೋದು ನಮ್ಮ ಅರ್ಕೇಶ್ವರ ಸ್ವಾಮಿ ದೇವಸ್ಥಾನ ಹೇಗಿದೆ ಅಂತ. ಇವಾಗ ತುಂಬ ಚೆನ್ನಾಗಿ ಮಾಡವ್ರೆ ನೋಡಿ. ಎಲ್ಲ ಹೊಸದಾಗಿ ನಿರ್ಮಾಣ ಮಾಡವ್ರೆ, ಹಳೆಯದೆಲ್ಲ ಬಿದ್ದೋಗಿತ್ತು ನೋಡಿ. ಈ ದೇವ್ರು ಬಂದು ಚಂಡಿಕೇಶ್ವರ. ಮಕ್ಕಳಿಗೆ ಚಂಡಿ ಗಿಂಡಿ ಹಿಡಿದ್ರೆ ಇಲ್ಲಿ ಬಂದು ಪೂಜೆ ಮಾಡಿಸೋರೆ ಸರಿಯಾಗುತ್ತೆ. ನೋಡಿ ಯಾರು ಇದ್ರೆ ಮಕ್ಕಳು ಮನೇಲಿ ಚಂಡಿ ಗಿಂಡಿ ಮಾಡ್ತಿದ್ರೆ ಬನ್ನಿ ನಮ್ಮ ಅರ್ಕೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ. ಚಂಡಿಕೇಶ್ವರ ಅಂತಿದೆಯಲ್ಲ ಇಲ್ಲಿ ಪಕ್ಕ ಸರಿ ಆಗುತ್ತೆ. ಯಾಕಂದರೆ ನನ್ನ ಮಗಳು ಹಂಗೆ ಮಾಡ್ತಿದ್ಲು, ಆಮೇಲೆ ಇಲ್ಲಿ ಬಂದು ಪೂಜೆ ಆದಮೇಲೆ ಸುಮಾರಾಗಿ ಪರವಾಗಿಲ್ಲ, ಇವಾಗ ಚಂಡಿ ಮಾಡೋದು ಕಡಿಮೆ ಆಗಿದೆ. ನೋಡಿ ಮೀನಾಕ್ಷಮ್ಮ ದೇವಸ್ಥಾನ ಇಲ್ಲಿ ಬಂದು ಹೇಗಿದೆ ಅಂತ. ಈ ದೇವಸ್ಥಾನದಲ್ಲಿ ನೀವು ಗಮನಿಸ್ಬೋದು ನೋಡಿ, ಇಲ್ಲಿ ಮೇಲ್ಗಡೆ ಎಲ್ಲ ಕಲ್ಲಲ್ಲೇ ಸೀಲಿಂಗ್ ಮಾಡಿರೋಂಥದ್ದು ನೋಡ್ಬೋದು, ಕಾಣ್ತಿದೆಯಲ್ಲ. ಪೂರ್ತಿ ದೇವಸ್ಥಾನ ಕಲ್ಲಲ್ಲೇ ಸೀಲಿಂಗ್ ಆಗಿದೆ ನೋಡಿ. ನಮ್ಮ ಪುರಾತನ ಕಾಲದ್ದು ನೋಡಿ ಹೇಗಿದೆ ಅಂತ ದೇವಸ್ಥಾನ. ನೋಡ್ಬೋದು ನಮ್ಮ ಕಾವೇರಿ ಹೊಳೆ ಯಾವ ರೀತಿ ಎಲ್ಲ ನೀರು ಫುಲ್ ಖಾಲಿಯಾಗಿದೆ ಅಂತ. ಆದರೂ ಬಟ್ಟೆ ಒಗೆದು ಬಿಟ್ಟಿಲ್ಲ ನೋಡಿ, ಅಲ್ಲಿ ಬಟ್ಟೆ ಒಗಿತಾವ್ರೆ. ಈ ಕಡೆ ಟ್ಯಾಕ್ಟರ್ನೇ ಇಳಿಸ್ಬಿಡವ್ರೆ ನೋಡಿ, ಅಲ್ಲಿ ಕಾಣಿಸ್ತಾ ಇರ್ಬೋದು. ಟ್ಯಾಕ್ಟರ್ನೇ ಇಳಿಸಿ ಬಟ್ಟೆ ಎಲ್ಲ ತೊಳಿತಾವ್ರೆ ನೋಡಿ. ಎಷ್ಟು ತುಂಬಿ ತುಳುಕ್ತಾ ಇದ್ದಂಥ ನಮ್ಮ ಕಾವೇರಿ ಹೊಳೆ ಬೇಸಿಗೆಗಾಲಕ್ಕೆ ಎಷ್ಟು ಬಂದು ನಿಂತಿರುತ್ತೆ ಅಂತ. ಅಲ್ಲಾರೋ ಮೋಟ್ರಲ್ಲಿ ನೀರು ಹೊಡಿತಾವ್ರೆ ನೋಡಿ. ಎಲ್ಲ ಕಲ್ಲು ಯಾವ ರೀತಿ ಕಾಣಿಸ್ತದೆ ಅಂತ, ಕಲ್ಲು ಬರೀ
ಆ ಕಡೆ ಒಂದು ರೋಡ್ ಇದೆ ನೋಡಿ, ಅಲ್ಲಿ ಏತ್ಮೆ ಕಾಣುತ್ತಿದೆ. ಇಲ್ಲಿ ಜಾತ್ರೆ ನಡೀತಾ ಇದೆ, ಅದಕ್ಕೋಸ್ಕರ ಲೈಟಿಂಗ್ಸ್ ಹಾಕಿರೋದು. ಅಲ್ಲಿ ಅವ್ರದ್ದು ಏನೋ ಜಾತ್ರೆ ಇರುತ್ತೆ ಅಲ್ಲ, ಅದು ನಡೀತಿದೆ ನೋಡಿ ಹೇಗಿದೆ ಅಂತ ವ್ಯೂ. ಅರ್ಕೇಶ್ವರ ಸ್ವಾಮಿ ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಅರ್ಕೇಶ್ವರ ಸ್ವಾಮಿ ಮತ್ತೆ ಆಂಜನೇಯ ಸ್ವಾಮಿ ಹೇಗಿತ್ತು ಅಂತ. ತುಂಬಾ ಪವರ್ಫುಲ್ಲು. ನಮಗೆ ಆಂಜನೇಯ ಶನಿವಾರ ಬಂತು ಅಂತಂದ್ರೆ ಅದೇನೋ ಗೊತ್ತಿಲ್ಲ, ನಮಗೆ 2 ತಿಂಗಳಿಗೆ 3 ತಿಂಗಳಿಗೆ ಒಂದಪ್ಪ ಅವನೇ ಕರ್ಸ್ಕೋಬೇಕು. ಅಲ್ಲಿವರೆಗೂ ಸಮಾಧಾನ ಇರಲ್ಲ ಅನ್ಸುತ್ತೆ ನಮ್ಗಂತೂ. ನಾವು ರೆಗ್ಯುಲರ್ ಅಂತೂ ಬರ್ತಾ ಇರಲ್ಲ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಏನೋ ಗೊತ್ತಿಲ್ಲ, ಅವನೇ ಕರ್ಸ್ಕೋಬೇಕು ಅಂತಂದಾಗ ನಾನು ಬಂದೇ ಬರ್ತೀನಿ. ಅದು ಯಾವತ್ತೇ ಏನೇ ಕೆಲಸ ಇದ್ರೂ ಪರವಾಗಿಲ್ಲ, ಮೊದಲು ಹೋಗಿ ಆಮೇಲೆ ಬೇರೆ ಕೆಲಸ ಮಾಡೋಣ ಅಂತ. ನನಗೆ ಬೆಳಗ್ಗೆ ಅಕಸ್ಮಾತ್ ಶನಿವಾರನೇ ಬೆಳಗ್ಗೆ ಟೈಮೇ ಬರಬೇಕು ಅಂತಂದರೆ ಈ ರೀತಿ ಬಂದ್ಬಿಡ್ತೀವಿ ನಾವು. ಎಲ್ಲ ಸ್ನಾನ ಗಿನ ಎಲ್ಲ ಮಾಡ್ಕೊಂಡು. ಅದೇನೋ ಗೊತ್ತಿಲ್ಲ, ಸುಮಾರು ತಿಂಗಳಾಗಿತ್ತು ಬಂದು, ಆದರೂ ಬಂದಿದ್ದಿಲ್ಲ. ಈ ಥರ ಏನೋ ಗೊತ್ತಿಲ್ಲ, ಬೆಳಗ್ಗೆನೇ ಹೋಗ್ಬೇಕು ಅಂತ ಅನ್ನಿಸ್ತು ಮನಸ್ಸಿಗೆ, ಹಾಗೆ ಬಂದೆ. ನೋಡಿ ಇಲ್ಲೇ ಸಾಯಿಬಾಬಾ ದೇವಸ್ಥಾನ ಇರೋದು, ಅದ್ರದ್ದು ಒಂದಿನ ವಿಡಿಯೋ ಮಾಡ್ತೀನಿ. ಸಾಯಿ ನಳಂದ ಸ್ಕೂಲ್ ಪಕ್ಕನೇ ಇರೋಂಥದ್ದು ದೇವಸ್ಥಾನ. ಅದನ್ನು ಒಂದಿನ ನಿಮಗೆ ದೇವಸ್ಥಾನ ಮತ್ತು ಪ್ರಸಾದ ವಿತರಣೆ ಎಲ್ಲನೂ ತೋರಿಸ್ತೀನಿ. ಗುರುವಾರ ಬಂದು, ಅಂದರೆ ಗುರುವಾರ ನಾವು ಫ್ರೀ ಆಗಿರಬೇಕು, ನಮಗೆ ರಜೆ ಇರಬೇಕು, ಆ ಟೈಮಲ್ಲಿ ಬರಬೇಕು. ಇಲ್ಲ ಅಂದರೆ ಸ್ವಲ್ಪ ಡಿಲೇ ಆಗುತ್ತೆ, ಅದನ್ನು ಏನು ಮಾಡೋಕ್ಕಾಗಲ್ಲ. ಇವಾಗ ನಾವು ಸಿಟಿ ಕಡೆ ಹೋಗ್ತಾ ಇದ್ದೀನಿ. ಸಿಟಿಲಿ ಸ್ವಲ್ಪ ನಮ್ಮ ಪೂಜೆ ಅವ್ರು ಏನೋ ತಗೊಬರಕ್ಕೆ ಹೇಳಿದ್ರು, ಅದಕ್ಕೆ ಹೋಗ್ತಾ ಇದ್ದೀವಿ ಸದ್ಯಕ್ಕೆ ಸಿಟಿ ಕಡೆ. ಇಲ್ಲಿ ಯಾವ ರೀತಿ ಇದೆ ಯಪ್ಪ, ನಮ್ಮ ಹಳೆ ಇಡ್ತಾರೆಯಿಂದ ಅಲ್ಲಿ ನೋಡಿ ಹೋಗಂಟು ಬರೀ ಪ್ಯಾಚೆ ಒಂದಪ್ಪ. ವಿಡಿಯೋದಲ್ಲಿ ತೋರಿಸಿದ್ನಲ್ಲ ನಿಮಗೆ, ಹಾಸನದಿಂದ ಹಿಡಿದು ಇಲ್ಲಿ ಬರೋವರೆಗೂ ಯಾವ ರೀತಿ ಪ್ಯಾಚ್ ಇರುತ್ತೆ ಅಂತ. ಏನು ಮಾಡೋಕ್ಕಾಗಲ್ಲ. ರೋಡು ಈಗ ದೊಡ್ಡದಾಗಿ ಮಾಡ್ತಾವ್ರಂತೆ, ಅದು ಯಾವಾಗ ಪೂರ್ಣ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಅಲ್ಲಿವರೆಗೂ ಏನು ಮಾಡೋಕ್ಕಾಗಲ್ಲ. ನೋಡಿ ಅಲ್ಲೇ ನಮ್ಮ ಕಡೆ 2ನೇ ರೌಂಡ್ ಭತ್ತ ಯಾವ ರೀತಿ ರೆಡಿ ಆಗ್ತಿದೆ. ಹೇಗೆ ಕಾಣಿಸ್ತಿದೆ ನೋಡಿ, ಎಲ್ಲ ಗ್ರೀನ್. ಈ ಬೇಸಿಗೆಯಲ್ಲಿ ಗ್ರೀನ್ ನೋಡೋದು ತುಂಬ ಕಡಿಮೆ. ನೋಡಿ ಹೇಗೆ ಕಾಣಿಸ್ತಿದೆ ಅಂತ. 2ನೇ ರೌಂಡ್ ಈ ಕಡೆ ಭತ್ತ, ನಮ್ಮ ಕಡೆ ಸುಮ್ಮನೆ ಕರ್ದಾರ ಭತ್ತದ ನಾಡು ಕೃಷ್ಣರಾಜನಗರ ಅಂತ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನಿಮಗೆ ಯಾರಿಗಾದ್ರೂ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮಗೂ ಒಂದು ಬೇರೆ ಥರ ಕಿತ್ಕೊಳ್ಳಂಗೆ ಆಗುತ್ತೆ. ನಮ್ಮ KSRTC ಅವರಂತೂ ಹಿಂದೆಯಿಂದ ಹಿಂಗೆ ಅನ್ಸ್ತಾ ಇರೋದೆ ತೆಗಿ, ಸುಮ್ಮನೆ ಬಡಿತಾ ಇರೋದೆ ಅವರಂತೂ. ಮಗ ಬೇರೆದೇನು ನೋಡಲ್ಲ, ಸುಮ್ಮನೆ ನುಗ್ತಾ ಇರೋದೆ ಅವರು. ನೋಡಿ ಇಲ್ಲಿ ನೋಡ್ಕೊಂಡು ಓವರ್ಟೇಕ್ ಮಾಡ್ತಾ ಇರೋದೆ ತೆಗಿ. ಇನ್ನೇನು ಸ್ನೇಹಿತರೆ, ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಓಕೆ, ಎಲ್ರಿಗೂ ಒಳ್ಳೇದಾಗಲಿ. ಒಂದು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ಪೇಜ್ನ ಮತ್ತು ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇವಾಗ.